ಗುರುಜಿ, ಸಿದ್ಧಗಂಗಾ ಕ್ಷೇತ್ರದ ಹಲವಾರು ವಿಶೇಷ ವಿಷಯಗಳನ್ನ ತಿಳಿಸ್ಕೊಡ್ತಾ ಇದ್ದೀರಾ. ಹಾಗೆ ನಮ್ಮೆಲ್ಲ ಜನರಲ್ಲಿ ಒಂದು ತುಡಿತಾ ಇದ್ದೇ ಇದೆ. ಯಾಕಂದ್ರೆ ನೀವು ಪದೇ ಪದೇ ಹೇಳ್ತಾನೆ ಇರ್ತೀರಾ, ಗೃಹ ಒಂದು ಬಲ ಸರಿ ಇದ್ರೆ ಗ್ರಹ ಬಲ ಸರಿ ಇಲ್ಲ ಅಂದ್ರೂ ಪರವಾಗಿಲ್ಲ, ತಕ್ಕ ಮಟ್ಟಿಗೆ ಸ್ವಲ್ಪ ಸಾವರ್ಸ್ಕೋಬಹುದು ಅಂತ. ಶಿವಂ ವಾಸ್ತು ಅನ್ನೋ ಒಂದು ವಿಶೇಷ ವಿಭಾಗ ಇವತ್ತಿಂದ ಪ್ರಾರಂಭ ಮಾಡ್ತೀವಿ ಅಂತ ಕೂಡ ಹೇಳಿದ್ರಿ ಶುಕ್ರವಾರ. ಏನ್ ತಿಳಿಸ್ಕೊಡ್ತಿದ್ದೀರಾ ಗುರುಜಿ ಶಿವಂ ವಾಸ್ತು ಅಲ್ಲಿ? ಎಲ್ಲ ವೀಕ್ಷಕರಲ್ಲಿ ಒಂದು ವಿನಂತಿ, ಶಿವಂ ವಾಸ್ತು ಅಂತಕ್ಕಂಥ ವಿಚಾರನ್ನ ಪ್ರತಿಯೊಬ್ಬರು ಜ್ಞಾಪಕ ಇಟ್ಕೊಳ್ಳಿ. ಈ ಶಿವಂ ವಾಸ್ತು ಅಂದರೆ ಸರ್ವಂ ಜಗತ್ ಶಿವಮಯಂ ಅಂತ. ಒಂದು ಆಲಯ ಹೇಗಿದೆಯೋ ಅಷ್ಟೇ ಚೆನ್ನಾಗಿರಬೇಕು ನಮ್ಮ ಗೃಹ ನಿವಾಸ ಅಂತ ಹೇಳ್ತೀವಿ. ಆಲಯದಷ್ಟೇ ಪವಿತ್ರವಾಗಿರಬೇಕು ಗೃಹ ನಿವಾಸ. ಎಲ್ಲಿ ವಾಸವಾಗಿರ್ತೀವೋ ಆ ಕ್ಷೇತ್ರ ಸುಭಿಕ್ಷವಾಗಿರಬೇಕು, ಸ್ವಚ್ಛವಾಗಿರಬೇಕು, ಮನೋ ಉಲ್ಲಾಸವಾಗಿರಬೇಕು, ಶಾಂತಿಯುತವಾಗಿರಬೇಕು ಮೊದಲಾಗಿ. ಅದಕ್ಕೋಸ್ಕರ ಇಂಥ ಒಂದು ಶಾಂತಿ ವಾತಾವರಣ ನಮ್ಮ ಗೃಹದಲ್ಲೇ ಇಲ್ಲದೇ ಇದ್ದರೆ ಗ್ರಹಗಳು ಕಾಡಿಸ್ತಾ ಇರತಕ್ಕಂಥ ಪಾಪಕರ್ಮಗಳಿಗೆ ಪರಿವರ್ತನೆ ಯಾರಾದರೂ ಕೊಡ್ತಾರೆ? ಖಂಡಿತ ಕೊಡೋಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಗ್ರಹ ಬಲ ಇಲ್ಲದೇ ಇದ್ರೂ ಗೃಹ ಬಲವಾದರೂ ಇರಬೇಕು ಅನ್ನೋದೇ ಈ ಶಿವಂ ವಾಸ್ತು. ಶಿವ ಎಲ್ಲಿರ್ತಾನೋ ಅಲ್ಲಿ ನಿವಾಸವಾಗಿರತಕ್ಕಂಥದ್ದೇ ಶಾಂತಿ ಅಂತ. ಅವನು ಗೃಹ ನಿವಾಸದಲ್ಲಿ ವಾಸವಾಗಿರಬೇಕಾದ್ರೆ ನಿಮಗೆ ಭೂಮಿಯ ವಿಚಾರಗಳನ್ನು ತಿಳಿಸ್ಕೊಟ್ಟೆ. ಅಗ್ನಿ, ವಾಯು, ಜಲ, ಭೂಮಿ, ಆಕಾಶ ನಮಗೆ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರಗಳನ್ನು ತಿಳ್ಕೊಳ್ಳಿ. ಈ ವಾಸ್ತುವಿತವಾಗಿರ್ತಕ್ಕಂಥ ಜೀವನ ಹೇಗಿರಬೇಕು ಅಂದರೆ, ಭೂಮಿ, ಅಗ್ನಿ, ವಾಯು, ಜಲ, ಆಕಾಶ ಈ ಪಂಚಭೂತಗಳ ತತ್ವವಾಗೇ ಮನೆಯನ್ನು ಕಟ್ಕೊಂಡ್ಬಿಟ್ರೆ ಇಡೀ ಜಗತ್ತು ನಮ್ಮದು. ಹಾಗೆ ಭೂಮಿಯಿಂದ ಮೇಲ್ಪಟ್ಟು ಯಾವ ಕಾಲಕ್ಕೂ ಎತ್ತರ ಸ್ಥಾನದಲ್ಲಿರಬೇಕು ಅಂತ ಹೇಳುತ್ತೆ ಸ್ಥಿರ ಅಂತಕ್ಕಂಥದ್ದು. ಈ ಸ್ಥಿರತೆ ಎಲ್ಲಿ ಬರುತ್ತೆ? ಪೂರ್ವ ಮತ್ತು ಉತ್ತರ ಭಾಗದಲ್ಲೇ ಇರುತ್ತೆ. ಉತ್ತರೇ ಉದಯೋನ್ಮುಖಿ. ಯಾವತ್ತೂ ಉತ್ತರಕ್ಕೆ ನೋಡ್ತಾ ಇರತಕ್ಕಂಥ ರಸ್ತೆಯಲ್ಲಿ ಆ ಮನೆ ಇದ್ದರೆ ಉತ್ತರದ ಮನೆ ಅಂತ ಕರಿತೀವಿ. ಆ ಉತ್ತರದ ಮನೆ ಯಾವತ್ತೂ ಉನ್ನತ ಸ್ಥಾನಕ್ಕೆ ಹೋಗ್ತಾನೇ ಇರ್ತಾನೆ ಅಂತ. ಅದಕ್ಕೆ ಏನು ಹೇಳ್ತೀವಿ? ಆಯ ಪಾಯ ಅಂತೀವಿ. ಈ ಆಯ ಯಾವಾಗ ಕಟ್ತೀವಿ ಅಂದರೆ ಪಾಯ ಭದ್ರವಾಗಿ ಹಾಕಿದಾಗ ಆಯ ಕಟ್ಟಬೇಕು. ಈ ಆಯ ಕಟ್ಟಬೇಕಾದ್ರೆ ಗಜಾಯ, ಅದಾದಮೇಲೆ ಸಿಂಹಾಯ, ವರ್ಣಾಯ ಅಂತ ಹೇಳಿ ಒಂದೊಂದು ಆಯಗಳಲ್ಲಿ ವಾಸವಾಗಿರ್ತಕ್ಕಂಥ ಅಷ್ಟದಿಕ್ಪಾಲಕರನ್ನ ಕ್ಷಮಿಸಿ ನಮಸ್ಕರಿಸಿ ಪರಿವರ್ತನೆ ಆಗಬೇಕು. ಯಾಕೆಂದರೆ ನೀವು ಏನು ಹೇಳ್ತೀವಿ, ಇಡೀ ಜಗತ್ತಲ್ಲಿ ನಾವುಗಳು ಪರ್ಮಿಷನ್ ತೊಗೊಂಬರ್ತೀವಂತೆ. ಯಾರ ಹತ್ರ? ದುಡ್ಡು ಕೊಟ್ಟು ಸೈಟ್ ಕೊಂಡ್ಕೊಂಡ್ಬಿಡ್ತೀರ, ಯಾವನ ಹತ್ರನೂ ತೊಗೊಂಡಿರ್ತೀರ. ಆ ಸೈಟ್ ತೊಗೊಂಡ ಮೇಲೆ ಪರ್ಮಿಷನ್ ಗೌರ್ಮೆಂಟಿಂದ ಗ್ರಾಂಟೆಡ್. BDA ಸೈಟಾ? ಸರಿ. ಕಾರ್ಪೊರೇಷನ್ ಸೈಟಾ? ಸರಿ. ದೊಡ್ಡ ಸೈಟಾ? ಸರಿ. ಓಕೆ. BBMP ಸೈಟಾ? ಸರಿ. ಹೀಗೆ ಒಂದೊಂದಾಗಿ ಸೈಟ್ಗಳನ್ನ ತೊಗೊಂಡ್ವಿ. ನಿವೇಶನಗಳನ್ನ ತೊಗೊಂಡಾಗೋಯ್ತು. ನಿವೇಶನ ಪರ್ಮಿಷನ್ ಯಾರ ಹತ್ರ ತೊಗೊಂಡ್ರೆ? ಇಲ್ಲಿರ್ತಕ್ಕಂಥ ಭೂಮಿಲಿರ್ತಕ್ಕಂಥ ಪರಿಪೂರ್ಣವಾಗಿ ಬರೀ ಮನುಷ್ಯರ ಕೈಯಲ್ಲಿ. ಆದರೆ ದೇವತಾ ಅನುಗ್ರಹ ತಗೋಬೇಕಲ್ಲ. ಆ ಮನುಷ್ಯನಿಗೆ ನಾವು ಗುದ್ಲಿ ಪೂಜೆ ಅಂತ ಮಾಡೋದೇನು ಅಂದರೆ ದೇವರ ಅನುಗ್ರಹ ತಗೋಬೇಕು. ಆ ಭೂಮಿ ನಮಗೆ ಆಗ್ಬರುತ್ತಾ? ಈ ಜಾಗ ಆಗ್ಬರುತ್ತಾ? ಈ ಜಾಗದಲ್ಲಿ ಯಾವತ್ತಾದ್ರೂ ಹಳೇದು ಏನಾಗಿತ್ತು? ಇದನ್ನೆಲ್ಲ ಪರಿಶೀಲನೆ ಮಾಡದೆ ನೀವು ಮನೆ ಏನಾದರೂ ಕಟ್ಟಿದ್ರೆ ಮುಂಡಾ ಮೋಚ್ತು. ಪ್ರತಿಯೊಬ್ಬನಿಗೂ ಆಗ್ತಕ್ಕಂಥ ಅನಾಹುತಗಳು ಹೀಗೇನೆ. ಹುತ್ತಾ ಇದ್ದ ನಿವೇಶನದಲ್ಲಿ ಯಾವ ಕಾಲಕ್ಕೂ ಮನೆ ಕಟ್ಟಿದ್ರೆ ಯಾವ ಕಾಲಕ್ಕೂ ಉದ್ಧಾರ ಆಗಲ್ಲ. ಹಳ್ಳ ಇದ್ದ ಜಾಗದಲ್ಲಿ ಯಾವ ಕಾಲಕ್ಕೂ, ಕೆರೆ ಒಣಗೋಗಿದ್ದ ಜಾಗದಲ್ಲಿ ಮನೆ ಕಟ್ಟಿದ್ರೆ ಜಲಮದಲ್ಲಿ ಉದ್ಧಾರ ಆಗಲ್ಲ. ಯಾವತ್ತು ಸರ್ವೆ ಮರಗಳಿದ್ದ ಜಾಗದಲ್ಲಿ, ತೋಪಲ್ಲಿ, ತೋಟದಲ್ಲಿ ಮರಗಳನ್ನು ಮುರಿದು ಹಾಕಿ ಮನೆಗಳನ್ನು ಕಟ್ಟಕ್ಕೆ ಆ ನಿವೇಶನಗಳನ್ನು ಮಾಡಿದ್ರೆ ಯಾವ ಕಾಲಕ್ಕೂ ಅವನಿಗೆ ಜೀವನ ಪರ್ಯಂತ ಒಪ್ಪತ್ತು ಊಟಕ್ಕೆ ಕಷ್ಟವಾಗ್ಬಿಡುತ್ತೆ. ಈ ರೀತಿಯಾಗಿ ಪ್ರಕೃತಿಯನ್ನು ಹಾನಿಯನ್ನು ಮಾಡಬಾರ್ದು ಅಂತ ನಿವೇಶನದಲ್ಲಿ ಕಟ್ಟಬಾರ್ದು. ಯಾವ ಕಾಲಕ್ಕೂ ಸಮಾಧಿಗಳನ್ನು ಕಟ್ಟಿರ್ತಕ್ಕಂಥ ಜಾಗಗಳು, ಸ್ಮಶಾನಮಯವಾಗಿರ್ತಕ್ಕಂಥ ಜಾಗಗಳೆಲ್ಲ ನಿವೇಶನ ಮಾಡಿಕೊಂಡು ಲೇಔಟ್ಗಳು ಮಾಡಿ ಮಾರಿದ್ರೆ ಭೂತ ಪ್ರೇತ ಸಂಚಾರ, ಮನಸ್ಥಿತಿ ಇಲ್ಲದೆ ಇರತಕ್ಕಂಥವ್ರು, ಹುಚ್ಚರಾಗ್ತಕ್ಕಂಥವ್ರು, ಚರ್ಮ ವ್ಯಾಧಿ ಬರ್ತಕ್ಕಂಥವ್ರು ಇದೆಲ್ಲ ಮನೆಯಲ್ಲಿ ಆವರಿಸ್ಕೊಳ್ಳುತ್ತೆ. ಅದಕ್ಕೋಸ್ಕರ ಈ ನಿವೇಶನಗಳನ್ನ ಕಡ್ಡಾಯವಾಗಿ ಖಂಡಿತವಾಗಿ ತಗೊಳ್ಳೇಬಾರ್ದು. ಇಷ್ಟೆಲ್ಲ ಸಾಧನೆ ಮಾಡಿಕೊಳ್ಳದೆ ಒಳ್ಳೆ ನಿವೇಶನಗಳನ್ನ ಒಳ್ಳೆ ಸ್ಥಳದಲ್ಲಿ ತಗೊಳ್ತಕ್ಕಂಥ ಅವಕಾಶವನ್ನು ಮಾಡ್ಕೋಬೇಕಾದ್ರೆ, ಆ ಗೃಹ ನಿವಾಸವನ್ನು ಕಟ್ಟಬೇಕಾದ್ರೆ ಇಷ್ಟೆಲ್ಲ ಪರಿಶೀಲನೆ ಮಾಡಿದ್ರೇನೆ ಮಾತ್ರ ಸಾಧ್ಯತೆ. ಅದು ಪೂರ್ವಾಭಿಮುಖಕ್ಕೆ. ಅದಕ್ಕೆ ದಿಕ್ಸೂಚಿ ಅಂತ ಕರಿತೀವಿ. ದಿಕ್ಕನ್ನು ಸರಿಯಾಗಿ ನೋಡ್ಕೋಬೇಕು. ಏನು ಅಂದರೆ ಪೂರ್ವ ಕೆಲವರಿಗೆ ಹೀಗಿರುತ್ತೆ ಪೂರ್ವ ಅಂತ ಇಟ್ಕೊಳ್ಳಿ. ನೀವು ಕೂತಿದ್ರೆ ನೇರವಾಗಿ ಹಂಗಿದ್ರೆ ಪರವಾಗಿಲ್ಲ. ಇಲ್ದರೆ ಏನು ಮಾಡ್ತಾ ಗೊತ್ತಾ, ಹೀಗೆ ಸೊಟ್ಟಿಗಿರುತ್ತೆ ಅಂತ ಇಟ್ಕೊಳ್ಳಿ. ಈ ಕಡೆಯಿಂದ ಪೂರ್ವ ಹಿಂಗೆ ಜರುಗೋಗಿದ್ರೆ ಅಥವಾ ಈ ಕಡೆಯಿಂದ ಪೂರ್ವ ಆ ಕಡೆ ಜರುಗೋಗಿದ್ರೆ, ಎಡಕ್ಕೋ ಬಲಕ್ಕೋ ಜರುಗೋಗಿದ್ರೆ ಭಾಳ ಕಷ್ಟ. ಬಲಕ್ಕಾದ್ರೂ ಜರುಗಿದ್ರೆ ಒಂದು ಪಕ್ಷ ಈಶಾನ್ಯಕ್ಕೆ ಸೇರುತ್ತೆ. ಅಂದರೆ ಏನು ಮಧ್ಯ ಇದೆಯೋ ಅದೆಲ್ಲ ಮೂಲೆಗೆ ಬಂದಿರುತ್ತೆ, ಏನು ಮೂಲೆಗಿದೆಯೋ ಅದೆಲ್ಲ ಮಧ್ಯಕ್ಕೆ ಬಂದಿರುತ್ತೆ, ತಿರುಗಿಬಿಟ್ಟಿರುತ್ತೆ. ಏರಿಯಾನೇ ಹಂಗೆ ತಿರ್ಕೊಂಡ್ಬಿಟ್ಟಿರುತ್ತೆ. ಅದಕ್ಕೆ ಮನೆ ನಿವೇಶನೆ ಆ ಜಾಗದಲ್ಲಿ ಕೊಂಡ್ಕೊಳ್ಳೇಬಾರ್ದು. 24 ಗಂಟೆ ನೀವೇನು ಅನ್ಕೊಂತೀರಾ ಅದಾಗಲ್ಲ, ಏನು ಅನ್ಕೊಳ್ಳಲ್ವೋ ಅದಾಗತ್ತೆ. ಯಾವ ಕಾಲಕ್ಕೂ ನಮಗೆ ಒಳ್ಳೆ ದುಡ್ಡು ಕಾಸು ಬರಬೇಕು ಅಂದರೆ ಅವನು ಬೀದಿಗೆ ಬರೋದು ಗ್ಯಾರಂಟಿ. ಅಂಥ ಮನೇಲಿ ಅಂದರೆ ಅವನು ಅನ್ಕೊಂಡಿದ್ದೆಲ್ಲ ವಿರೋಧವಾಗಿ ಆಗ್ತಕ್ಕಂಥದ್ದೇ ಈ ರೀತಿಯಾದ ಮನೆಗಳು. ಯಾವುದು ತಿಳ್ಕೊಳ್ಳಿ, ಒಂದು ಮನೆ ಪೂರ್ವಕ್ಕೆ ಹಿಂಗಿದ್ರೆ ಆ ಪೂರ್ವ ಹಾಗೇ ಇರಬೇಕು. ಆ ನಿವೇಶನೆ ಕೂಡ ಕರೆಕ್ಟಾಗಿ ಪೂರ್ವಕ್ಕಿರಬೇಕು. ಈ ಲೇಔಟ್ ಮಾಡೋರೆಲ್ಲ ದೊಡ್ಡ ಶಿಖಾಮಣಿಗಳು.
ಅವರೆಲ್ಲ ಮಾಡತಕ್ಕಂಥದ್ದು ಏನು ಅಂದರೆ ಸರಿಯಾಗಿ ಕೆಲವರು ಮಾಡಿದ್ದಾರೆ, ಕೆಲವರು ಭಾಳ ಆಲೋಚನೆಯಾಗಿ ಮಾಡ್ತಾರೆ, ಕೆಲವರು ಆ ಕಾಲದಲ್ಲಿ ಗೌರ್ಮೆಂಟ್ ಮುಖಾಂತರವಾಗಿ ಸರ್ಕಾರದಲ್ಲೇ ಮಾಡೋರು. ಆ ಸೈಟ್ಗಳು ಹೆಂಗಿತ್ತು ಅಂದರೆ ಇದುವರೆ ತನಕ ನೀವು ನೋಡ್ಬೋದು, ಬೆಂಗಳೂರು ಸುತ್ತಮುತ್ತಲಾಗಲಿ, ಯಾವುದಾದ್ರು ಮೈಸೂರು ಸುತ್ತಮುತ್ತಲಾಗಲಿ ಅಥವಾ ದಾವಣಗೆರೆ ಸುತ್ತಮುತ್ತಲಾಗಲಿ ಹಳೇ ನಿವೇಶನಗಳನ್ನು ಏನು ಸರ್ಕಾರವೇ ಮಾಡಿದೆ. ಅವರೆಲ್ಲ ಏನು ಗೊತ್ತಾ, ಇಲ್ಲಿ ಜಾಗ ಗೀಜ ಉಳಿಸ್ತಿರ್ಲಿಲ್ಲ. ಸರಿಯಾಗಿ ಒಂದು ಲೇಔಟ್ ಮಾಡಬೇಕು ಅಂದರೆ ಪೂರ್ವ ಕರೆಕ್ಟಾಗಿ ನೋಡ್ರ ಎಲ್ಲ ರಸ್ತೆಗಳು ಹಾಗೆ ಬರಬೇಕು. ಈಗಿರೋರೆಲ್ಲ ಲೇಔಟ್ ಮಾಡೋರು ಹೆಂಗೆ ಗೊತ್ತಾ, ಪಿಸ್ಸನ್ನಾರಿ ನನ್ನ ಮಕ್ಕಳು ಒಂದೊಂದು ಜಾಗ ಅಕಸ್ಮಾತ್ ಹೋಗ್ಬಿಟ್ರೆ 2 ಸೈಟ್ ಹೋಗ್ಬಿಡುತ್ತೆ, ಅಷ್ಟು ದುಡ್ಡು ವೇಸ್ಟ್ ಆಗ್ಬಿಡುತ್ತೆ ಅಂದ್ಬಿಟ್ಟು ಏನು ಮಾಡ್ತಾನೆ, ಹೆಂಗೋ ಅಡ್ಜಸ್ಟ್ ಮಾಡ್ಬಿಡೋದು. ಈ ಅಡ್ಜಸ್ಟ್ ಮಾಡೋದ್ರಿಂದ ಏನಾಯ್ತು, ಅವನಿಗೂ ಹಾನಿ, ತಗೊಂಡವನಿಗೂ ಎಲ್ಲ ಹಾನಿ. ಅದಕ್ಕೆ ಯಾವತ್ತು ತಿಳ್ಕೊಳ್ಳಿ, ಕ್ರಾಸ್ ಆಗಿರತಕ್ಕಂಥ ಲೇಔಟಲ್ಲಿ ಮನೆಯೇ ಕೊಂಡ್ಕೋಬೇಡಿ. ಸೈಟ್ಗಳು ಖಾಲಿ ಬಿದ್ದರೂ ಪರವಾಗಿ ಅದು ಬಿಸಾಕ್ಬಿಡಿ. ಆ ಮನೆಗಳಲ್ಲಿ ಇದ್ದರೆ ಜೀವನ ಪರ್ಯಂತ ನೀವು ಅಂದ್ಕೊಂಡಿದ್ದೆಲ್ಲ ಹಾಳು, ನೀವು ಅಂದ್ಕೊಂಡಿದ್ದೆಲ್ಲ ವಿರೋಧವಾಗತ್ತೆ, ನೀವು ಅಂದ್ಕೊಂಡಿದ್ದು ಯಾವ ಕಾಲಕ್ಕೂ ಅಭಿವೃದ್ಧಿ ಆಗೋಕ್ಕೆ ಸಾಧ್ಯವೇ ಇಲ್ಲ. ಬರೆದಿಟ್ಕೊಂಬಿಡಿ. ಯಾಕೆಂದರೆ ನೀವು ನೇರವಾಗಿ ಪೂರ್ವ ಇದ್ದರೆ ಪರವಾಗಿಲ್ಲ, ಅದು ಅಕಸ್ಮಾತ್ ಈಶಾನ್ಯಕ್ಕೆ ಬಂದ್ಬಿಟ್ಟಿದ್ರೆ, ಆ ನಿವೇಶನೇ ತಿರುಗಿಬಿಟ್ಟಿದ್ರೆ ಉತ್ತರ ಏನಾಯಿತು, ನೀವು ಅಗ್ನಿ ಮೂಲೆಯಲ್ಲಿ ಮನೆ ಕಟ್ಟಿರ್ತೀರ, ಅಗ್ನಿ ಮೂಲೆ ಮನೆ ಒಳಗಡೆ ಅಗ್ನಿ ಮೂಲೆಯಲ್ಲಿ ಅಗ್ನಿ ಮೂಲೆ ಅಡುಗೆ ಮನೆ ಕಟ್ಟಿದಾಗ ಅಡುಗೆ ಮನೆ ಎಲ್ಲೋಗಿರುತ್ತೆ, ಪೂರ್ವಕ್ಕೆ ಬಂದ್ಬಿಟ್ಟಿರುತ್ತೆ. ಪೂರ್ವದಲ್ಲಿರ್ತಕ್ಕಂಥ ಬಾಗಿಲು ಕಟ್ಟಿರ್ತೀವಿ ಅಂತ ನೀವು ಅಂದ್ಕೊಂಡು ಆ ಬಾಗಿಲನ್ನ ಪೂರ್ವಕ್ಕೆ ಇಟ್ಟಿರ್ತೀರ, ಈಶಾನ್ಯಕ್ಕೆ ಇಟ್ಟಿರ್ತೀರ, ಸರಿ ಆಯಿತು. ಬೆಡ್ರೂಮ್ ನೈಋತ್ಯ ಕಟ್ಟಿರ್ತೀರ, ಅಲ್ಲಿಂದ ಏನು ಮಾಡಿರ್ತಾರೆ, ನೈಋತ್ಯ ಅಂದರೆ ಅಗ್ನಿ ಮೂಲೆಗೆ ಬಂದ್ಬಿಟ್ಟಿರುತ್ತೆ. ಬೆಡ್ರೂಮ್ ನೈಋತ್ಯದಲ್ಲೆಲ್ಲ ಅಗ್ನಿ ಮೂಲೆಗೆ ಬಂದ್ಬಿಟ್ಟಿರುತ್ತೆ. ಹೀಗೆ ನಿವೇಶನಗಳು ಹಾಳಾಗ್ತಕ್ಕಂಥ ವಿಚಾರಗಳು ಅದಕ್ಕೋಸ್ಕರ ಯಾವತ್ತು ತಿಳ್ಕೊಳ್ಳಿ, ವಾಸ್ತುಯುತವಾಗಿರ್ತಕ್ಕಂಥ ಸ್ಥಳವನ್ನು ಕೊಂಡ್ಕೋಬೇಕಾದ್ರೆ ಯಾವ್ಯಾವ್ದು ಕೊಂಡ್ಕೋಬಾರ್ದು, ಕೆರೆಯಲ್ಲಿ ಮಾಡಿರೋ ಲೇಔಟ್ ಕೊಂಡ್ಕೋಬಾರ್ದು. ಕೆರೆಗೆ ಒಣಗಿಸ್ಬಿಟ್ಟು ಯಾವುದೇ ಕೆರೆನ ವಿಕೃತಿಯಾಗಿ ಹಾಳು ಮಾಡಿರ್ತಕ್ಕಂಥ ಕೆರೆಗಳನ್ನ ಒಣಗಿಸಿರೋ ಕೆರೆ ಜಾಗಗಳಲ್ಲಿ ನಿವೇಶನಗಳ ತಗೊಳ್ಳೇಬಾರ್ದು. ಎರಡನೇದು, ಯಾವ ಕಾಲಕ್ಕೂ ಸರ್ವೆ ತೋಪುಗಳು ಅಥವಾ ಯಾವುದೋ ತೋಟಗಳು, ಬಾಳೆ ಮರಗಳು ಮುರಿದಾಕಿರೋ ಸ್ಥಳಗಳಲ್ಲಿ ಏನಾದರೂ ಸೈಟ್ಗಳು ಮಾಡಿದ್ರೆ ತಗೊಳ್ಳೇಬಾರ್ದು. ಹುತ್ತಗಳು ಬೆಳೆದಿರೋ ಜಾಗದಲ್ಲಿ ಮನೆಗಳು ಕಟ್ಟಲೇಬಾರ್ದು. ಅಥವಾ ಯಾವ ಕಾಲಕ್ಕೂ ಅಲ್ಲಿ ಹಳೆ ಗ್ರಾಮ ದೇವತೆಗಳಿದ್ದಾಗ ಆ ಜಾಗದಲ್ಲಿ ನಿವೇಶನಗಳನ್ನು ತಗೊಂಡಾಗ ಆ ಸ್ಥಳಗಳನ್ನ ಮುಟ್ಲೇಬಾರ್ದು. ಅಥವಾ ಯಾವುದಾದ್ರು ಹಳೆ ಮರಗಳು, ಆಲದ ಮರ, ಬೇವಿನ ಮರ ಅಥವಾ ಅರಳಿ ಮರಗಳು, ಈ ರೀತಿಯಾಗಿರ್ತಕ್ಕಂಥ ಮರಗಳ ನಿವೇಶನಗಳಿದ್ದರೆ ಅಲ್ಲೂ ತಗೊಳ್ಳೇಬಾರ್ದು. ಯಾವ ಕಾಲಕ್ಕೂ ಸ್ಮಶಾನಮಯವಾಗಿರ್ತಕ್ಕಂಥ ಸ್ಥಳಗಳಲ್ಲಿ ಏನಾದರೂ ಸೈಟ್ಸು ಲೇಔಟು ಮಾಡಿದರೆ ಆ ಸ್ಥಳಗಳನ್ನ ಮುಟ್ಲೇಬಾರ್ದು, ನೋಡಕ್ಕೂ ಹೋಗಬಾರ್ದು. ಆ ಸ್ಥಳದಲ್ಲಿ ಅಕಸ್ಮಾತ್ ಪ್ರೇತ ಸಂಚಾರ ಇರುತ್ತೆ ಅಥವಾ ಅನಾಯಾಸವಾಗಿ ಮೃತ್ಯುವನ್ನು ಪಡೆದಿರ್ತಕ್ಕಂಥವ್ರು, ಅಪಮೃತ್ಯು ಪಡೆದಿರ್ತಕ್ಕಂಥ ನಿವೇಶನಗಳಲ್ಲಿ ಅವರು ಸತ್ತೋಗಿರೋ ಸಮಾಧಿಗಳಿರುತ್ತೆ. ಅಲ್ಲಿಂದ ಆಗ್ತಕ್ಕಂಥ ತೊಂದರೆಗಳು ಒಂದಲ್ಲ ಎರಡಲ್ಲ, ಜೀವಮಾನ ಪೂರ್ತಿ ನರಳಬೇಕಾದ ಸಮಸ್ಯೆಗಳು. ಅದಕ್ಕೆ ಯಾರ ದಿಕ್ಕು? ಶಿವನೇ ದಿಕ್ಕು. ಅದಕ್ಕೆ ಶಿವಂ ವಾಸ್ತು ಅಂತಕ್ಕಂಥ ಈ ಕಾರ್ಯಕ್ರಮ ಪ್ರಥಮವಾಗಿ ಪರಿಪೂರ್ಣವಾಗಿ ಆಗ್ತಕ್ಕಂಥ ವಿಚಾರಗಳಲ್ಲಿ ಪ್ರತಿದಿನ ಏಕೈಕವಾಗಿ ಹೇಗೆ ಎತ್ತ ಅಂತ ಹೇಳ್ತಾ ಹೋಗೋಕ್ಕೆ ನೀವೆಲ್ಲ ವೀಕ್ಷಿಸ್ತಾ ಇರಬೇಕು. ನಾನು ಹೇಳ್ತಾ ಇರಬೇಕು, ನೀವು ಕಾಯ್ತಾ ಇರಬೇಕು.